ಯಾರೂ ಕೂಡ ಸ್ವಹಿತಾಸಕ್ತಿಗಾಗಿ ನಿನ್ನೆ ಯಾವುದೇ ವ್ಯವಹಾರ ಮಳಿಗೆ ಅಥವಾ ಮಾಲ್ಗಳ ಬ್ಯಾನರ್ ಅಥವಾ ನಾಮಫಲಕವನ್ನ ಕಿತ್ತೆಸೆದವರು ಅಲ್ಲ. ಕನ್ನಡದ ಉಳಿವಿಗಾಗಿ, ಕನ್ನಡದ ಅಸ್ಮಿತೆಗಾಗಿ, ನಾಡು ನುಡಿಗಾಗಿ ಬೀದಿಗಿಳಿದವರವರು. ಅವರಿಗೆಲ್ಲರಿಗೂ ಕೂಡ ಜೈಲು ಶಿಕ್ಷೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಾರಾಯಣಗೌಡ ಮತ್ತು ಟೀಮ್. ಕನ್ನಡಕ್ಕಾಗಿ ಹೋರಾಟ ಮಾಡಿದವರಿಗೆ ಜೈಲು ಶಿಕ್ಷೆ. ನಿನ್ನೆ 15 ಮಂದಿ, ಇವತ್ತು 29 ಮಂದಿ ಜೈಲು ಪಾಲಾಗಿದ್ದಾರೆ. ಜೈಲಿನ ಒಂದೇ ಕಡೆ 44 ಜನ ಕನ್ನಡ ಪರ ಹೋರಾಟಗಾರರು, ಕನ್ನಡಕ್ಕೋಸ್ಕರ ನಿನ್ನೆ ದನಿ ಎತ್ತಿದವರು ಒಂದೇ ಕಡೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾರಾಯಣಗೌಡ. ಜೈಲಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ನಾರಾಯಣಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆ ಬೇಕು ಈಗ ಸರ್ಕಾರ? ಕನ್ನಡಿಗರಿಗೋಸ್ಕರ, ಕನ್ನಡಕ್ಕೋಸ್ಕರ ಇಲ್ಲದಂತ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ. ನಾವೇನ್ ಕೇಳಿದ್ವಿ? ವ್ಯಾಪಾರ ಮಳಿಗೆಗಳಿಗೆ ಕನ್ನಡದ ನಾಮಫಲಕವನ್ನ ಹಾಕಿ ಕನ್ನಡವೇ ಸುಪ್ರೀಂ ಆಗಿರಲಿ ಅನ್ನೋದನ್ನ ನಾವು ಹೇಳಿದ್ವಿ. ಅದಕ್ಕೋಸ್ಕರ ನಾವು ಒಂದು ಗಡುವನ್ನ ಕೊಟ್ವಿ. ಆದ್ರೆ ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸದೆ ನಮ್ಮ ಮೇಲೆಯೇ FIR ಗಳನ್ನ ಹಾಕೋದಕ್ಕೆ ಮುಂದಾದ್ರು ವ್ಯಾಪಾರ ಮಳಿಗೆಗಳಲ್ಲಿ. ಆ ಕಾರಣದಿಂದ ನಾವು ನೇರ ರಸ್ತೆಗಿಳಿದು ಆ ಫಲಕಗಳನ್ನ ತೆಗೆದುಹಾಕಿದ್ವಿ. ನಮ್ಮನ್ನ ನೀವು ಆ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದೀರಿ, ನಮಗೆ ಜೈಲು ಶಿಕ್ಷೆ ಅನ್ನೋದನ್ನು ಹೇಳಿದರು. ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದವರು, ಕನ್ನಡ ನಾಡು ನುಡಿಗಾಗಿ ಕನ್ನಡವನ್ನ ನಾಮಫಲಕದಲ್ಲಿ ಬಳಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನ ಮಾಡಿದಂತ ಇವರಿಗೆ ಜೈಲು ಶಿಕ್ಷೆ. 44 ಜನ ಪರಪ್ಪನ ಅಗ್ರಹಾರದಲ್ಲಿ ಈಗ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಸುಮಾರು ಎಷ್ಟು ಜನ ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ? ಇವತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಮೇಜರ್ ಮೀಟಿಂಗ್ ಆಗಿ ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈ ಹೊತ್ತಿಗೆ, ಈ ಸದ್ಯಕ್ಕೆ ಏನು ಮಾಹಿತಿ ಇದೆ? ಇವತ್ತು ಕೂಡ ಕೆಲವರನ್ನು ಅರೆಸ್ಟ್ ಮಾಡಿದ್ದಾರೆ. ಸತೀಶ್, ಹೌದು ರಂಜಿತ್, ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಈ ಕನ್ನಡ ಪರ ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಒಂದು ಕಡೆ ನಡೀತಾ ಇದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಬಹುಸಂಖ್ಯಾತರು ಕನ್ನಡಿಗರೇ ಇರೋದ್ರಿಂದ ನಾಮಫಲಕಗಳನ್ನು ಕನ್ನಡದಲ್ಲಿ ಹಾಕಬೇಕು ಅನ್ನೋದು ಅವರ ಒತ್ತಾಯ. ಇದೇನು ತಪ್ಪ ಅನ್ನೋ ಪ್ರಶ್ನೆ. ಹೀಗಾಗಿನೇ ಅದಕ್ಕೆ ಹೋರಾಟವನ್ನು ಮಾಡಿದ್ರು. ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಕಟ್ಟಡಗಳು, ಮಾಲ್ಗಳು, ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಕಟ್ಟಡಗಳಲ್ಲಿ ಕನ್ನಡದ ನಾಮಫಲಕ ಇರಬೇಕು. 60% ಕನ್ನಡ ನಾಮಫಲಕ ಇರಬೇಕು ಅನ್ನೋದು ಅವ್ರ ಒತ್ತಾಯ. ಸಹಜವಾಗಿದೆ, ಕನ್ನಡಿಗರು ಹಳ್ಳಿಗಾಡಿಂದ ಪ್ರದೇಶ ಬಂದಿರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಬೇರೆ ಬೇರೆ ಕಡೆ ಬರ್ತಾರೆ. ಆಗ ಅವ್ರಿಗೆ ಆಂಗ್ಲ ಭಾಷೆಯಲ್ಲಿದ್ದರೆ, ಬೇರೆ ಭಾಷೆಯಲ್ಲಿದ್ದರೆ ಓದೋಕ್ಕಾಗಲ್ಲ. ಹಾಗಾಗಿ ಕನ್ನಡದಲ್ಲಿ ಹಾಕಬೇಕು ಅನ್ನೋದು ಕನ್ನಡ ಪರ ಸಂಘಟನೆಗಳ ಒತ್ತಾಯ. ಈ ನಿಯಮ 2018ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಸರ್ಕಾರ. ಆಗ ಸಿದ್ದರಾಮಯ್ಯ CM ಆಗಿದ್ರು. 60-40 ಅಡಿಯಲ್ಲಿ ನಾಮಫಲಕಗಳು ಇರಬೇಕು ಅನ್ನೋದು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಆನಂತರ BJP ಸರ್ಕಾರ ಬಂದಾಗ ಕಳೆದ ವರ್ಷ 2023ರಲ್ಲಿ 50-50 ರೇಷಿಯೋ ಮಾಡಿದ್ರು. ಅಂದರೆ 50% ಕನ್ನಡದಲ್ಲಿ, ಉಳಿದ 50% ಇತರ ಭಾಷೆಗಳಲ್ಲಿ ಇರ್ಬೋದು ಅಂತ ಒಂದು ತಿದ್ದುಪಡಿ ಕಾಯ್ದೆಯನ್ನೇ ತಂದರು. ಆನಂತರ ಈಗ CM ಸಿದ್ದರಾಮಯ್ಯನವರು ಹೋರಾಟಕ್ಕೆ ಈಗ ಮಂಡಿದ್ದಾರೆ. 60% ಕನ್ನಡ ನಾಮಫಲಕಗಳು ಇರಲೇಬೇಕು, 40% ಇತರ ಭಾಷೆಗಳು ಇರಬೇಕು ಅನ್ನೋದು. ಹೀಗಾಗಿನೇ ಈಗ ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಮಫಲಕಗಳು ಕನ್ನಡ ಉಳಿವಿಗಾಗಿ ಹೋರಾಟವನ್ನು ಮಾಡ್ತದೆ. ಹೀಗಾಗಿ ಅವ್ರ ಮೇಲೆ ಕೇಸನ್ನು ಹಾಕಿರೋದು, ಪ್ರಕರಣ ಹಾಕಿರುವಂಥದ್ದು ತಪ್ಪು ಅನ್ನೋ ಒಂದು ಚರ್ಚೆಗಳು, ಹೋರಾಟಗಳು ನಡೀತಾ ಇದೆ. ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. 44 ಮಂದಿ ಈಗಾಗಲೇ ಪರಪ್ಪನ ಜೈಲಿನಲ್ಲಿದ್ದಾರೆ. ಹೀಗಾಗಿನೇ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನಾಳೆಯೂ ಕೂಡ ಹೋರಾಟ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ CM ಸಿದ್ದರಾಮಯ್ಯನವರು ಸದ್ಯಕ್ಕೆ ಅವರು ಬಿಡುಗಡೆ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೆ ಅವರು ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಸದ್ಯಕ್ಕೆ ನಾವು ನಿಯಮವನ್ನು ಜಾರಿಗೆ ತರ್ತಾ ಇದ್ದೀವಿ, ಫೆಬ್ರವರಿ 24 ಮುಂದಿನ ವರ್ಷ 24ರವರೆಗೆ ಒಂದು ಗಡುವನ್ನು ನೀಡ್ತಾ ಇದ್ದೀವಿ, ಅಲ್ಲಿ ಒಂದು ಸುಗ್ರೀವಾಜ್ಞೆ ತಂದು ಕಾಯ್ದೆಯನ್ನು ಮಾಡ್ತೀವಿ, ಅಷ್ಟರೊಳಗೆ ಎಲ್ಲರೂ ಕೂಡ ಕನ್ನಡ ನಾಮಫಲಕವನ್ನು ಹಾಕಬೇಕು ಅನ್ನೋ ಒಂದು ನಿಯಮವನ್ನು ಮಾಡಿದ್ದಾರೆ. ಆದರೆ ಕನ್ನಡ ಹೋರಾಟಗಾರರ ಬಿಡುಗಡೆ ಬಗ್ಗೆ ಅವರು ಒಂದು ಭರವಸೆಯನ್ನು ನೀಡಲಿಲ್ಲ. ಕಾನೂನು ಪ್ರಕಾರ ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಹೀಗಾಗಿನೇ ಅವ್ರ ವಿರುದ್ಧ ಕನ್ನಡ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿರುವ ಮಾತನ್ನು CM ಸಿದ್ದರಾಮಯ್ಯ ಅವರು ಹೇಳಿದರು. ರಂಜಿತ್, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಹಂತಕ್ಕೆ ಹೋರಾಟ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಂಜಿತ್.
ಓಕೆ ಸತೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.